ನಿನ್ನ ನಾವು ನೋಡ್ಕೊಂಡ್ವಿ ಇಂಟರ್ನಲ್ ಕಮಾಂಡ್ಸ್. ಅವ ಇಂಟರ್ನಲ್ ಕಮಾಂಡ್ಸ್ ನಾವು ಮತ್ತೆ ತಿರುಗಿ ನೋಡ್ಬೋದು. ಆದ್ರೆ ಅದ್ರ ಜೊತೆಲಿ ನಾವೇನ್ ಮಾಡ್ತೀವಿ, ಎರಡು ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ಸ್ ಅಸ್ಟ್ರಿಕ್ಸ, ಸ್ಟಾರ ಮತ್ತು ಕ್ವಶನ್ ಮಾರ್ಕ್ ಬಳಕೆ ಮಾಡ್ಕೊಂಡ್ರು ನಾವು ಉಳ್ಕಾದ ಕಮಾಂಡ್ ಹೆಂಗ್ ಮಾಡ್ಕೋಬೇಕು. ಅದ್ರ ಜೊತೆಲಿ ಇನ್ನೊಂದು ಕಮಾಂಡ್ ನಾವು ಅಲ್ಲಿ ಆಡ್ ಮಾಡೋದು ಪಾತ್ ಕಮಾಂಡ್ ಅನ್ನು ನಾವು ಅಲ್ಲಿ ಆಡ್ ಮಾಡ್ಕೊಂಡ ಹೆಂಗ್ ಮಾಡ್ಬೋದು ಅದ್ ನೋಡ್ಬೋದು. ಈಗ ಇಲ್ಲಿ ನಾ ಫಸ್ಟ್ ರೂಟ್ ಡೈರೆಕ್ಟರಿ ಬರ್ತೀನಿ cd ಬ್ಯಾಕ್ / ಓಕೆ. ಇಲ್ಲಿ ನಾ dir ಅನ್ನಿ ಇಲ್ಲಿ ಫೈಲ್ ಫೋಲ್ಡರ್ ಎಲ್ಲ ತೋರಿಸ್ತು. ನಮಗಿನ್ನ ಒಂದು ಇಲ್ಲಿ ಫೋಲ್ಡರ್ ಮಾಡ್ಕೋಬೇಕು. ಫೋಲ್ಡರ್ ಮಾಡ್ಕೊಳಕ್ ನಾವೇನ್ ಮಾಡ್ತೀವಿ, md ಹೆಸರ ಸಿಂಗಮ್, md ಸಿಂಗಮ್ ಅಂತ ಹೆಸರು ಕೊಟ್ಟಿವಿ. ಎಂಟರ್. ಈಗ ಅದೇನ್ ಹೇಳತೈತಿ, ಆ ಫೈಲ್ ಆಲ್ರೆಡಿ ಐತಿ ಅಂದ್ರೆ ನಾವು ಬೇರೆ ಫೋಲ್ಡರ್ ಮಾಡ್ಕೊಂಡು ಆ ಫೋಲ್ಡರ್ ಇದ್ರೆ ಇಲ್ಲೇ ನಾ md ಇಮೇಜ್ ಅಥವಾ ICA ಅನ್ನಿ ಎಂಟರ್. ICA ಫೋಲ್ಡರ್ ಆಯ್ತು. ಈಗ ICA ಒಳಗಡೆ ನನಗೆ ಒಂದು ಫೋಲ್ಡರ್ ಮಾಡೋದೈತಿ, ಎ ಹೆಸರು ಫೋಲ್ಡರ್. ಅಂದ್ರೆ ಹೆಂಗ್ ಮಾಡ್ಬೇಕು, ICA ಒಳಗಡೆ ನಾನು ನೋಡ್ತೀನಿ ಏನೈತಿ ಅಂತ, dir ICA ಅನ್ನಿ. ICA ಒಳಗಡೆ ಏನೈತಿ ಅಂತ ತೋರಿಸ್ತೈತಿ, ಅಲ್ಲಿ ಏನೂ ಇಲ್ಲ, ಖಾಲಿ ಐತಿ. ಅದರ ಒಳಗಡೆ ನನಗ ಒಂದು ಫೋಲ್ಡರ್ ಮಾಡ್ಕೋಬೇಕು ಎ ಹೆಸರದ. ಆ ಫೋಲ್ಡರ್ ಮಾಡ್ಕೊಳಕ ಕಮಾಂಡ್ ಯಾವ್ದ, ICA ಅಂತ ಐತಿ. ಅಲ್ಲಿ ICA ಒಳಗಡೆ ನನಗೆ ಎ ಫೋಲ್ಡರ್ ಮಾಡ್ಬೇಕು. ಈಗ ನಾ cd ICA ಅಂತೀನಿ, ಅಂದ್ರೆ ಎಲ್ಲಿ ಹೋದ್ನಿ, ICA ಒಳಗಡೆ ಹೋದ್ನಿ. ಓಕೆ, cd ICA ಅನ್ನಿ ಅಂದ್ರೆ ಎಲ್ಲಿ ಬಂದಿವಿ, ICA. ಅಲ್ಲಿ ನಾ ಫೋಲ್ಡರ್ ಮಾಡ್ತೀನಿ md ಎ ಫೋಲ್ಡರ್ ಆತು. ಇನ್ನು ಎ ಒಳಗಡೆ ಬಿ ಮತ್ತೆ ಸಿ ಮಾಡ್ಕೋಬೇಕಂದ್ರ ಮತ್ತೆ ನಾ cd ಎ, ಓಕೆ, cd ಎ ಓದ್ನಿ ಒಳಗಡೆ. ಆನಂತರ ಮತ್ತೆ md ಬಿ ಮತ್ತೆ ಇನ್ನೊಂದ md ಸಿ. ಇಲ್ಲಿ ನಾ dir ಅಂದ್ರ ಅಲ್ಲಿ ಎರಡು ಫೋಲ್ಡರ್ ಆಗ್ಯಾವ, ಬಿ ಮತ್ತೆ ಸಿ. ಈಗ ನನಗ ಬಿ ಒಳಗಡೆ ಮಾಡಬೇಕು, cd ಬಿ ಒಳಗಡೆ ಓದ್ನಿ md ಡಿ, ಓಕೆ, md ಇ ಎರಡು ಫೋಲ್ಡರ್ ಮಾಡ್ಕೊಂಡು dir. ಆ ನಂತರ ನನಗೆ ಹೊರಗಡೆ ಬರಬೇಕು cd ಡಾಟ್ ಅಂದ ಸಿ ಒಳಗಡೆನೂ ಎರಡು ಮಾಡ್ಕೋಬೇಕು. ಅಂದ್ರೆ ನಾನು dir cd ಸಿ ಅಂತೀನಿ, ಸಿ ಒಳಗಡೆ ಮಾಡ್ಕೊಳತ್ತೀನಿ. ಈಗ md ಎಫ್ md ಜಿ ಎರಡು ಫೋಲ್ಡರ್ ಮಾಡ್ಕೊಡಿ. ಓಕೆ, ಇಲ್ಲಿ dir ಅಂತೀನಿ, ಎರಡು ಫೋಲ್ಡರ್ ಅದು. ಹಿಂಗನ ICA ಒಳಗಡೆ ಅಲ್ಲಿ ಹೋಗಿ ಫೋಲ್ಡರ್ ಒಳಗಡೆ ಹೋಗಿ ಫೋಲ್ಡರ್ ಮಾಡ್ತೀನಿ. ನನಗೆ ಡೈರೆಕ್ಟ್ ಎಲ್ಲ ಹೊರಗಡೆ ಬರ್ಬೇಕಂದ್ರೆ cd ಬ್ಯಾಕ್ / ಹೊರಗಡೆ ಮಾಡಿ ಇನ್ನು ಎಲ್ಲ ತೆಗೆದು ಹಾಕಬೇಕು. ICA RD ಅಂತಿಲ್ಲ, RD ಅಂದ್ರೆ ತೆಗೆದು ಹಾಕೋಬಹುದು. ಓಕೆ, ಈಗ ನನಗೆ ಏನ್ ಮಾಡೋದೈತಿ, ಇಲ್ಲಿ ಇನ್ನೂ ಒಂದು ಫೋಲ್ಡರ್ ಮಾಡ್ಕೋಬೇಕು. ಹೆಂಗ ಫೋಲ್ಡರ್ ಮಾಡ್ಲಾ ಕಮಾಂಡ್ ಯಾವ್ದ, md ಫೋಲ್ಡರ್ ನೇಮ್ ICA1 ಫೋಲ್ಡರ್ ಹೆಸರಲ್ಲಿ ಕೊಟ್ನಿ, ICA1 ಎಂಟರ್. ತಯಾರಾತಲ್ಲ. ಅದರ ಒಳಗಡೆ ನನಗೆ ಎ ಫೋಲ್ಡರ್ ಮಾಡ್ಕೋಬೇಕಂದ್ರ ICA ಒಳಗಡೆ ಎ ಫೋಲ್ಡರ್ ಮಾಡ್ಕೋಬೇಕಂದ್ರೆ ಮೊದಲು ಏನ್ ಮಾಡ್ಬೇಕು, ಆ ಫೋಲ್ಡರ್ ಒಳಗಡೆ ಹೋಗ್ಲಕ್ಕ cd. ನಾವ ಆ ಫೋಲ್ಡರ್ ಒಳಗಡೆ ಹೋಗಲಾರ್ದನ ಇಲ್ಲಿಂದನ ನಾವು ಹೇಳ್ತೀವಿ ಅಲ್ಲಿ ಮಾಡು, ಇಲ್ಲಿ ಮಾಡು, ಇಲ್ಲಿ ಮಾಡುವಂತ. ಅಂದ್ರೆ ನಮಗೆ ಎಲ್ಲಿ ಬೇಕು ಅಲ್ಲಿ ನಾವು ಮಾಡ್ಕೋಬಹುದು. ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಇದ್ದೀರಿ ಆ ಪ್ಲೇಸ್ದಿಂದ ಎಲ್ಲಿ ಮಾಡಬೇಕು ಅಲ್ಲಿ ನೀವು ಮಾಡ್ಕೋಬಹುದು. ಓಕೆ, ನನಗ md ಫೋಲ್ಡರ್ ಮಾಡು, ಎಲ್ಲಿ ಮಾಡೋದೈತಿ, ಯಾವ ಡ್ರೈವ್ ನಲ್ಲಿ ಐತಿ, ICA ಸಿ ಡ್ರೈವ್ ಅಲ್ಲಿ C:ICA1 ಒಳಗಡೆ ಬ್ಯಾಕ್ / ಯಾವ ಫೋಲ್ಡರ್ ಬೇಕು, ಎ ಎಂಟರ್. ಅದರ ಒಳಗಡೆ ಆಗೈತಿಲ್ಲ ನೋಡೋಣ ನಾವು, dir ICA1 ಎಂಟರ್. ಎ ಫೋಲ್ಡರ್ ಆಗೈತಿ.
ಇನ್ನು ಅದ್ರಾಗ ಬಿ ಮಾಡ್ಕೋಬೇಕು ನಮ್ಗ. ಅಂದ್ರೆ ಮತ್ತ ಎಂ ಡಿ ಸಿ ಕೋಲನದಲ್ಲಿ ಸಿ ಡ್ರೈವ್ದಲ್ಲಿ ICA1 ಅದ್ರ ಒಳಗಡೆ ಬಿ ಬೇಕು. DIR ಮಾಡಿ ನೋಡ್ನು ಆಗ್ಯಾವೆಲ್ಲೂ DIR ICA1 ಎ ಮತ್ತು ಬಿ ಆದವ. ನನಗ ಬಿ ಬೇಡ, ಬಿ ಎ ಒಳಗಡೆ ಬೇಕು. ಆ ಬಿ ಡಿಲೀಟ್ ಮಾಡ್ಕೋಬೇಕು. ಅಂದ್ರೆ ನಾ ಏನ್ ಮಾಡ್ತೀನಿ, RD ರಿಮೋಟ್ ಡೈರೆಕ್ಟರಿ ಎಲ್ಲಿಂದ ಸಿ ಕೋಲನದಲ್ಲಿ ICA1 \B ಎಂಟರ್. ಅದ ಡಿಲೀಟ್ ಆತು. DIR ICA1 ಬಿ ಡಿಲೀಟ್ ಆತು. ಈಗ ಎ ಒಳಗಡೆ ಬಿ ಮಾಡಬೇಕು ಮತ್ತೆ ಸಿ ಮಾಡಬೇಕು. ಅಂದ್ರೆ ನಾ ಏನ್ ಮಾಡ್ತೀನಿ, ಮತ್ತಿಲ್ಲಿ MD ಸಿ ಕೋಲನದಲ್ಲಿ ICA1 ಆ ನಂತರ ಎ ಒಳಗಡೆ ಬಿ. ಇದೇನ್ ನಾವು ಕುಡ್ಲಾತೀವಲ್ಲ ಇಲ್ಲಿ ಮಾಡುವಂತ ಇದಕ್ಕೆ ನಾವೇನಂತೀವಿ ಪಾತ್. ಏನಂತೀವಿ, ಪಾತ್. ಎಂಟರ್. ಬಿ ಆತು. ಸಿ ಮಾಡಬೇಕು ಅಲ್ಲೇ ಅಂದ್ರ ನಾ MD ಸಿ ಕೋಲನ್ ICA1 ಅಲ್ಲೇ ನಾ ಸಿ ಮಾಡ್ಕೋತೀನಿ. ಅಂದ್ರೆ ಎ ಒಳಗಡೆ ಬಿ ಮತ್ತೆ ಸಿ ಎರಡವು. ಎಂಟರ್. ನನಗ ಬಿ ಒಳಗಡೆ ಮತ್ತೇನ್ ಮಾಡೋದೈತಿ, ಡಿ ಮಾಡೋದೈತಿ. ಅಂದ್ರೆ ಇಲ್ಲಿ ನಾ ಏನ್ ಮಾಡ್ತೀನಿ, ಬಿ ಒಳಗಡೆ ಡಿ. ಎಂಟರ್. ಡಿ ಆತು. ಆಗಲೇ ನಾವೇನ್ ಮಾಡಿದೀವಿ, ಆ ಫೋಲ್ಡರ್ ಒಳಗಡೆ CD ಒಂದ ಫೋಲ್ಡರ್ ಒಳಗಡೆ ಹೋಗಿ ಅಲ್ಲಿ ಮಾಡ್ಲಾತಿದೀವಿ. ಸ್ವಲ್ಪ ಲೇಟ್ ಆಗತಿ. ನಾವು ಡೈರೆಕ್ಟ್ ಅನ್ನ ಈಗ ಮಾಡ್ಲಾತಿದೀವಿ. ಅಲ್ಲೇ ಮತ್ತೆ ನಮಗ ಇ ಬೇಕು. ಆ ನಂತರ ನನಗ ಬಿ ಬೇಡ, ಸಿದಲ್ಲಿ ಬೇಕು. ಸಿದಲ್ಲಿ ಎಫ್ ಆ ನಂತರ ಜಿ. ಇವೆಲ್ಲ ಫೋಲ್ಡರ್ ಆದವು. ಫೋಲ್ಡರ್ ಸ್ಟ್ರಕ್ಚರ್ ಎಲ್ಲ ಕ್ರಿಯೇಷನ್ ಆತು. ಅದರ ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ಕಾಣತಾವ. ಹಿಂಗ ನಾವೇನ್ ಮಾಡ್ಕೋತೀವಿ, ಅದಕ್ಕೆ ನಾವೇಂತೀವಿ ಪಾತ್ ಕಮಾಂಡ್ಸ್. ಅಂದ್ರೆ ಕಮಾಂಡ್ ನಾವು ಇಲ್ಲೇ ಕುಂತಲೇನ ಬರೆಯೋದು. ನನಗ ಜಿ ತೆಗೆದು ಹಾಕಬೇಕು ಅಂದ್ರೆ ಇಲ್ಲೇನ RD ಅಂತೀನಿ, ಅಲ್ಲಿ ಹೋಗಿ RD ಅನ್ನಂಗಿಲ್ಲ. RD ಸಿ ಕೋಲನ್ ಇಲ್ಲೇನ RD ಸಿ ಕೋಲನ್ ICA1 ಎ ಒಳಗಿಂದ ಸಿ ಜಿ ತೆಗೆದಾಕಿ. ಓಕೆ. ಈಗ ಅಲ್ಲಿ ಎಫ್ ಒಂದು ಐತಲ್ಲ ಸಿ ಒಳಗಡೆ, ನನಗೆ ಅಲ್ಲಿ ಒಂದು ಫೈಲ್ ಮಾಡ್ಕೋಬೇಕು. ಫೈಲ್ ಮಾಡಬೇಕು. ಎಲ್ಲಿ ಫೈಲ್ ಮಾಡೋದೈತಿ ನನಗ, ಸಿ ಒಳಗಡೆ ಎಫ್ ಏನೈತಿ ಆ ಎಫ್ ಒಳಗಡೆ ಫೈಲ್ ಬೇಕು. ಅಂದ್ರೆ ನಾ ಏನ್ ಮಾಡ್ತೀನಿ, ಫೈಲ್ ಮಾಡ್ಲಕ್ಕ ಕಾಪಿ ಎಲ್ಲಿ ಮಾಡೋದೈತಿ ಅಲ್ಲಿ ಪಾತ್ ಮೊದಲು ಬರೆಯೋದು. ಸಿ ಕೋಲನದಲ್ಲಿ ಎಲ್ಲಿ ಮಾಡೋದೈತಿ, ICA1 ಒಳಗಡೆ ಎ ಫೋಲ್ಡರ್ ಒಳಗಡೆ ಸಿ ಫೋಲ್ಡರ್ ಒಳಗಡೆ ಎಫ್ ಐತಿ. ಆ ಎಫ್ ದಲ್ಲಿ ನನಗೆ ಯಾವ್ದು ಮಾಡೋದೈತಿ, ಆ ಹೆಸರ ಇಲ್ಲಿ ಇಮೇಜ್ .txt ಎಂಟರ್ ಅಂತೀನಿ. ಅಲ್ಲಿನ ಟೈಪಿಂಗ್ ಮಾಡ್ಕೋತೀನಿ. ಇಮೇಜ್ ಕಂಪ್ಯೂಟರ್ ಅಕಾಡೆಮಿ. ಓಕೆ. ಅಡ್ರೆಸ್ ಬಸ್ ಸ್ಟ್ಯಾಂಡ್ ರೋಡ್ ಗೋಕಾಕ್. ಆ ನಂತರ ಫೋನ್ ನಂಬರ್ 9743126194. ಎಂಟರ್. ಇದ ಫೈಲ್ ನನಗ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೋಕ ಶಾರ್ಟ್ಕಟ್ ಕೀ F6 ಅಥವಾ ಕಂಟ್ರೋಲ್ Z. ಎಂಟರ್. ಸೇವ್ ಆತು. ಇನ್ನ ನಾ ಏನ್ ಮಾಡ್ತೀನಿ, ಇಲ್ಲಿ CLS ಅಂತೀನಿ, ಕ್ಲಿಯರ್ ಸ್ಕ್ರೀನ್ ಮಾಡ್ಕೋತೀನಿ. ನನಗ ಆ ಫೈಲ್ ಒಳಗಡೆ ಏನ್ ಬರ್ದಾವ ಅದನ್ನ ನೋಡ್ಕೋಬೇಕು. ಅಂದ್ರೆ ನಾ ಟೈಪ್ ಎಲ್ಲೈತೆ ಫೈಲ, ಸಿ ಕೋಲನ್ ICA1 ಒಳಗಡೆ ಎ ಒಳಗಡೆ ಸಿ ಒಳಗಡೆ ಎಫ್ ಒಳಗಡೆ ಯಾವ ಫೈಲ, image.txt. ಎಂಟರ್ ನೋಡ್ರಿ. ಎಲ್ಲ ಮಾಹಿತಿ ಬಂತಲ್ಲ. ಈ image.txt ನನಗ ಕಾಪಿ ಮಾಡೋದೈತಿ. ಎಲ್ಲಿ, ಬಿ ಒಳಗಡೆ ಈ ಫೋಲ್ಡರ್ ಐತಲ್ಲ, ಆ ಈ ಫೋಲ್ಡರ್ ಒಳಗಡೆ ಕಾಪಿ ಬೇಕು. ಇದು ಡೂಪ್ಲಿಕೇಟ್ ಕಾಪಿ ಬೇಕಂದ್ರೆ ಹೆಂಗ್ ಮಾಡೋದು,
ಇಲ್ಲಿಂದ ತೆಗೆದು ಅಲ್ಲಿ ಹಾಕಬೇಕಲ್ಲ. ಕಾಪಿ ಅಂದ್ರೆ ಅಲ್ಲಿ ಫೈಲ್ ಇದ್ರೆ ನಾವು ಮಾಡ್ತೀವಿ, ನೋಡ್ಕೊಂಡಿವಲ್ಲ. ಈಗ ನಾವ್ ಇಲ್ಲೇನ್ ಮಾಡ್ತೀವಿ, ಕಾಪಿ ಅಂತೀವಿ. ಆ ಫೈಲ್ ಯಾವ ಕಾಪಿ ಮಾಡೋದೈತಿ, ಸಿ ಕೋಲನ್ ಮೇಲಿಂದ ICA1 ದಾಗಿಂದ ಎ ಫೋಲ್ಡರ್ ಒಳಗಿಂದ ಸಿ ಫೋಲ್ಡರ್ ಒಳಗಿಂದ ಎಫ್ ಫೋಲ್ಡರ್ ಒಳಗಡೆ ಎಲ್ಲ ಫೈಲ್ ಬೇಕು ಅಂದ್ರೆ ನಾ *.* ಅಂತೀನಿ. ಅದ್ರಾಗಿದ್ದಂತ ಎಲ್ಲ ಫೈಲ್ ಕಾಪಿ ಮಾಡೋದು. ಓಕೆ, ನನಗೆ ಒಂದ ಫೈಲ್ ಬೇಕು ಅಂದ್ರೆ ನಾ ಏನ್ ಮಾಡ್ತೀನಿ, ಒಂದ ಫೈಲ್ ತಗೋತೀನಿ. ಇಲ್ಲ image.txt ಇದು ಕಾಪಿ ಮಾಡಿ. ಓಕೆ, ಏನು ಕಾಪಿ ಮಾಡೋದೈತೆ ನಮಗ, ಸಿ ಕೋಲನ್ದಲ್ಲಿ ICA1 ಎ ಒಳಗಡೆ ಬಿ ಒಳಗಡೆ ಈ ಫೋಲ್ಡರ್. ಈ ಫೋಲ್ಡರ್ದಾಗ ಯಾವ ಹೆಸರಿನಿಂದ ಕಾಪಿ ಮಾಡೋದೈತಿ, ಏನು ಇದೇ ಹೆಸರು ಇರಲಿ, ಇದೇ ಹೆಸರು ಬೇಕು ಅಂದ್ರೆ ಅಲ್ಲಿ ಹೆಸರು ಬರೆಯೋದಿಲ್ಲ. ಹೆಸರು ಬೇರೆ ಬೇಕು ಅಂದ್ರೆ ನೀವು ಅಲ್ಲಿ ಬರೀಬಹುದು, ಇದೇ ಹೆಸರು ಕೊಡ್ರ. ಅದೇ ಹೆಸರು ಇರ್ಲಿ, ನಾ ಎಂಟರ್ ಹೊಡಿತೀನಿ. ಅಲ್ಲೇನ್ ಬಂತು, ಒಲ್ ಫೈಲ್ ಕಾಪಿ. ಎದ್ರ ಕಾಪಿ ಆಯ್ತು, ಬಿ ಒಳಗಡೆ ಈ ಫೋಲ್ಡರ್ ಐತಿ, ಈ ಫೋಲ್ಡರ್ ಒಳಗಡೆ ಕಾಪಿ ಆಯ್ತು. ನಾವಿನ್ನ ಓಪನ್ ಮಾಡಿ ನೋಡ್ಕೊಳಕ ಟೈಪ್ ಸಿ ಕೋಲನ್ದಲ್ಲಿ ICA1 ಒಳಗಡೆ ಎ ಫೋಲ್ಡರ್, ಎ ದಲ್ಲಿ ಬಿ, ಬಿ ದಲ್ಲಿ ಇ ಎಂಟರ್ ಮಾಡೋನು. ಅಥವಾ dir ಅಂತೀವಿ ಅಂದ್ರೆ ನೋಡ್ಕೋಬಹುದು. ಯಾವ ಫೈಲ, image.txt ಎಂಟರ್. ಇಲ್ಲೇನ dir ಅಂತೀನಿ, dir ಈ ಫೈಲ್ ತೆಗಿತೀನಿ, ಅಲ್ಲಿ ಯಾವ್ಯಾವ ಫೈಲ್ ಅದಾವು ನೋಡ್ಕೋಬೇಕು. image.txt ಫೈಲ್ ಆಗಿ. ಓಕೆ, ಗೊತ್ತಾಯ್ತು. ಈ image.txt ಫೈಲ್ ಇದು ಎದ್ರ ಒಳಗಡೆ ಐತಿ, ಯಾವ ಫೋಲ್ಡರ್ ಒಳಗಡೆ ಐತಿ, ಈ ಫೋಲ್ಡರ್ ಒಳಗಡೆ, ಈ ಫೋಲ್ಡರ್ದಾಗ ಐತಿ. ಎಲ್ಲಿ, ICAABE ಒಳಗಡೆ ಐತಿ. ಇದು ನನಗೆ ಕಾಪಿ ಮಾಡೋದೈತಿ. ಎಲ್ಲಿ ಕಾಪಿ ಮಾಡೋದೈತಿ, ಡಿ ಒಳಗಡೆ. ಅಂದ್ರೆ ನಾ ಏನ್ ಮಾಡ್ತೀನಿ, ಇಲ್ಲಿ ಕಾಪಿ ಎಲ್ಲಿಂದ ಕಾಪಿ ಮಾಡೋದೈತಿ, ಸಿ ಕೋಲನ್ ICA1, ಆನಂತರ ಎ ಫೋಲ್ಡರ್ದಾಗ ಬಿ ದಾಗ ಈ ದಾಗಿಂದ ಇದು ಒಂದ ಬೇಕು, ಎಲ್ಲಾನು ಬೇಕು. ನನಗ ಎಲ್ಲ ಫೈಲ್ಸ್ ಕಾಪಿ ಮಾಡೋದೈತಿ ಅಂದ್ರೆ ನಾ *.* ಅಂತೀನಿ. ಏನ್ ಮಾಡಿನ, *.* ಎಲ್ಲ ಕಾಪಿ ಮಾಡಿ. ಆ ನಂತರ ಸ್ಪೇಸ್ ಕೊಡ್ತೀನಿ. ಎಲ್ಲಿ ಕಾಪಿ ಮಾಡೋದೈತಿ, ಸಿ ಕೋಲನ್ದಲ್ಲಿ ICA1 ಒಳಗಡೆ ಎ ಫೋಲ್ಡರ್ದಾಗ ಬಿ ಫೋಲ್ಡರ್ ಐತಿ, ಆ ಬಿ ಫೋಲ್ಡರ್ದಲ್ಲಿ ಡಿ ಫೋಲ್ಡರ್ ಐತಿ, ಅಲ್ಲಿ ಕಾಪಿ. ಇಷ್ಟು ಬರೋದ್ನ ಎಂಟರ್ ಅನ್ನಿ, ಅಲ್ಲಿ ಒಂದು ಫೈಲ್ ಕಾಪಿ. dir ಮಾಡಿ ನೋಡೋಣ. ಇಲ್ಲೇ dir ಅಂದಿವಿ, ಸಿ ಕೋಲನ್ದಲ್ಲಿ ICA1 ಎ ಬಿ ಮತ್ತೆ ಡಿ ಎಂಟರ್ ಐತಲ್ಲ, ಅಲ್ಲಿ ಕಾಪಿ ಆಗಿತ್ತು. ಹಿಂಗ ನಾವ ಕಾಪಿ ಕೂಡ ಮಾಡ್ಕೋಬಹುದು. ಇದೇನು ಕಾಪಿ ಮಾಡಿದೀವಿ ಡಿದಾಗ, ಇದು ನಮಗೆ ಬೇಡ, ತೆಗೆದು ಹಾಕಬೇಕು ಅಂದ್ರೆ ನಾವು ಡೇಲ್. ಓಕೆ, ಡೇಲ್. ಆ ನಂತರ ಯಾವ ಫೈಲ್ ಡಿಲೀಟ್ ಮಾಡೋದೈತಿ, ಸಿ ಕೋಲನ್ದಾಗಿಂದ ICA1 ಒಳಗಡೆ ಎ ಫೋಲ್ಡರ್ ಒಳಗಡೆ ಬಿ ಫೋಲ್ಡರ್ ಒಳಗಡೆ ಡಿ ಫೋಲ್ಡರ್ ಐತಿ. ಓಕೆ, ಆ ಡಿ ಫೋಲ್ಡರ್ದಾಗಿಂದ ಇದು ಒಂದೇ ಡಿಲೀಟ್ ಮಾಡೋದೈತಿ, ಎಲ್ಲಾ ಡಿಲೀಟ್ ಮಾಡೋದೈತಿ. ಒಂದೇ ಡಿಲೀಟ್ ಮಾಡೋದಿತ್ತು, ಅದ್ರ ಹೆಸರು ಬರೀತೀವಿ. ಎಲ್ಲಾ ಡಿಲೀಟ್ ಮಾಡೋದಿತ್ತು ಅಂದ್ರೆ ನಾವು *.* ಎಂಟರ್. ಅದು ಕೇಳ್ತತಿ, ಎಲ್ಲ ಡಿಲೀಟ್ ಮಾಡ್ಲಿನ, ಎಸ್ Y3 ಎಲ್ಲ ಡಿಲೀಟ್ ಆಗಿಬಿಡ್ತಾವ. ಅದ್ರಾಗಿನ ಫೈಲ್ ಎಲ್ಲ ಡಿಲೀಟ್ ಆಗಿದೆ. ಇಲ್ಲೇ ನಾವು ನೋಡೋಣ, ಡಿ ಒಳಗಡೆ ಏನೈತೆನ, ಏನೂ ಇಲ್ಲ. ಹಿಂಗ ನಾವ ಆ ಪ್ಲೇಸದಲ್ಲಿ ಹೋಗಿ ಆ ಕಮಾಂಡ್ ಕೊಡೋದಕ್ಕಿಂತ ಇಲ್ಲಿಂದನ ಈ ಕಮಾಂಡ್ ಇಲ್ಲಿ ಮಾಡು, ಹಿಂಗ್ ಮಾಡು ಅಂತ ಹೇಳ್ಕೊತ ಅಷ್ಟ. ಅದಕ್ಕೆ ನಾವಂತೀವಿ ಪಾತ್. ಓಕೆ, ಗೊತ್ತಾಯ್ತು. ಈಗ ಇದೇ ಟೈಪ್ ಅನ್ನ ಕ್ವಶನ್ ಮಾಡ್ಕೊಂಡು ನಾವು ಹುಡುಕ್ಲಾಕ ಸ್ಟಾರ್ಟ್ ಮಾಡ್ಕೋತೀವಿ. ಡಿಲೀಟ್ ಮಾಡಕ್ಕೂ *.* ಕಾಪಿ ಮಾಡಕ್ಕೂ *.* ಸರ್ಚ್ ಮಾಡ್ಲಕ್ಕೂ *.* ನಾವು ಬಳಕೆ ಮಾಡ್ಕೋತೀವಿ. ಈಗ ನನಗೆ ಇಲ್ಲಿ ಒಂದು ಫೈಲ್ ಮಾಡ್ಕೋಬೇಕು. ಇದ ಸ್ಕ್ರೀನ್ ಕ್ಲಿಯರ್ ಮಾಡ್ಬೇಕಂದ್ರೆ ಯಾವ ಕಮಾಂಡ್ ಐತಿ,
CLS ಎಂಟರ್ ಆತರ. ಈಗ ನಾವು ಇಲ್ಲಿ ಒಂದು ಫೈಲ್ ಬರೀತೀವಿ, ಕಾಪಿ ಕಾನ್. ಓಕೆ, ಎಲ್ಲಿ ಮಾಡೋದೈತೆ ನನಗ ಫೈಲ ಅದು ಬರೀತೀನಿ. ಸಿ ಕೋಲನದಲ್ಲಿ ICA1 ಒಳಗಡೆ ಇಲ್ಲಿ ಬ್ಯಾಕ್ ಸ್ಲಾಶ್ ಹೆಸರ ಸಿಂಗಮ್ ಡಾಟ್ BAT ಬ್ಯಾಟ್ ಎಕ್ಸ್ಟೆನ್ಷನ್ ಕೊಟ್ನಿ. ಎಕ್ಸ್ಟೆನ್ಷನ್ ನೀವು ಬೇಕಾದ ಕೊಡ್ಬೋದು. ಎಂಟರ್. ಅದ್ರಾಗ ನಾವು ಬೇಕಾದ ಮಾಹಿತಿ ಬರಿಬೋದು. ಅಲ್ಲಿ ನಾ CLS ಅಂತೀನಿ, ಎಂಟರ್ ಅಂತೀನಿ, ಸೇವ್ ಮಾಡ್ಕೋತೀನಿ. ಸೇವ್ ಮಾಡ್ಲಕ್ಕ ಕಂಟ್ರೋಲ್ Z ಎಂಟರ್, ಸೇವ್ ಆತಲ್ಲ. ಈಗ ನಾ ಇಲ್ಲಿ DIR ಅನ್ನಿ ಕಾಣ್ತಲ್ಲ ಎಲ್ಲ. ಸ್ಕ್ರೀನ್ ಕ್ಲಿಯರ್ ಮಾಡ್ಬೇಕಂದ್ರ ಸಿಂಗಮ್ ಅಂದ್ರ ಸ್ಕ್ರೀನ್ ಕ್ಲಿಯರ್ ಆಗ್ತೈತಿ. ಆಗ್ತೈತಿ ಸಿಂಗಮ್ ಅಂದ್ರ ಸ್ಕ್ರೀನ್ ಕ್ಲಿಯರ್ ಆಗ್ತೈತಿ. ಮತ್ತ ಆಗತ್ತಲ್ಲ, ಅದ್ರೊಳಗೆ ಬರ್ದಿದೀಪ ಅಲ್ಲಿ ನೀ ಅದ್ರ ಏನ್ ಬೇಕಾದ್ರೆ ಬರಿಬಹುದು. ಅಂದ್ರೆ ಇಲ್ಲಿ ಕಮಾಂಡ್ ರನ್ ಆಗ್ತೈತಿ. CLS ಅನ್ನೋನು ಸ್ಕ್ರೀನ್ ಆಗ್ತೈತಲ್ಲ. ಇಲ್ಲೇನ ಫೋಲ್ಡರ್ ಒಳಗಡೆ ಹೋಗ್ಬೇಕಂದ್ರ CD ICA1 ಒಳಗಡೆ ಹೋಗ್ಬೇಕು. ICA1 ಒಳಗಡೆ ಬನ್ನಿ. ಇಲ್ಲಿ ಯಾವ್ಯಾವ ಫೋಲ್ಡರ್ ಅದಾವ ನೋಡ್ಕೋಬೇಕಂದ್ರ DIR ಎಂಟರ್ ಮಾಡಿ. ಓಕೆ, ಇಲ್ಲಿ ನಾ ಏನಿ ಸಿಂಗಮ್ ಸ್ಕ್ರೀನ್ ಕ್ಲಿಯರ್ ಆಗತಿ. ಎಂಟರ್, ಸ್ಕ್ರೀನ್ ಕ್ಲಿಯರ್ ಆಗಲ್ಲ. ಮತ್ತ ಆಗಲೇ ಆಗ್ಲಿಲ್ಲ. ಆ ಫೋಲ್ಡರ್ ಒಳಗಡೆ ನಾವು ಫೈಲ್ ಮಾಡಿದೀವಲ್ಲ, ಆ ಫೈಲ್ ಒಳಗಡೆ ಹೋಗಿ ನಾವು ಯಾವಾಗ ಕಮಾಂಡ್ ಕೊಡ್ತೀವಿ ಅಲ್ಲಿ ಫೈಲ್ ಇರ್ತೈತಿ, ಅದು ರನ್ ಆಗ್ತೈತಿ. ಬ್ಯಾಚ್ ಫೈಲ್ ರನ್ ಆಗ್ತೈತಿ. ಓಕೆ, ಈಗ ನಾವು ಸಿದಲ್ಲಿ ಬಂದ ನಾವು DIR ಅಂದಿವಿ. ಆ ನಂತರ ಸಿಂಗಮ್ ಅಂದಿವಿ ಅಂದ್ರೆ ಬರ್ತೈತಿ ಇಲ್ಲ. ಎಲ್ಲಿ ಹೋಗ್ಬೇಕು ನಮಗ? ಫೋಲ್ಡರ್ದಾಗ ಹೋಗಿ ಕಮಾಂಡ್ ಕೊಟ್ರ ಆಗ್ತೈತಿ. ಆದ್ರೆ ಇಲ್ಲೇ ಕೊಟ್ರ ಆಗಂಗಿಲ್ಲ, ಐ ತಪ್ಪಂತ ಹೇಳ್ತೈತಿ. ಮತ್ತ ಅಲ್ಲಿ ಫೈಲ್ ಐತಿ, ಇಲ್ಲಿಂದ ಕೊಟ್ರ ಆಗಂಗಿಲ್ಲ. ನಮಗ ನಮ್ಮ ಕಮಾಂಡ್ಸ್ ಎಲ್ಲಿ ಅದಾವು ಅದು ನಮಗ ಆಕ್ಸೆಸ್ ಮಾಡ್ಕೋಬೇಕು. ಅದಕ್ಕೆ ನಾವ್ ಹೇಳ್ತೀವಿ ಪಾತ್ ಕಮಾಂಡ್. ಯಾಕಂದ್ರೆ ಜಾವಾ ಸಿದು ಪ್ರೋಗ್ರಾಮ್ ರನ್ ಮಾಡ್ಬೇಕಂದ್ರೆ ಮೊದಲು ಪಾತ್ ಸೆಟ್ ಮಾಡ್ಕೊಡಿ ಅಂತ ಹೇಳ್ತೈತಿ. ಪಾತ್ ಸೆಟ್ ಅಲ್ಲಿ ಪ್ರೋಗ್ರಾಮ್ ರನ್ ಆಗಂಗಿಲ್ಲ. ಆ ಪಾತ್ ನಮಗ ಅಲ್ಲಿ ಸೆಟ್ ಮಾಡ್ಕೋಬೇಕು. ಇಲ್ಲಿಂದನೇ ನೀ ಕಮಾಂಡ್ ತಗೊಂಡ್ ಅದ್ರ ರನ್ ಮಾಡು. ಆ ಪಾತ್ ಸೆಟ್ ಮಾಡ್ಕೊಳಕ ಇಲ್ಲಿ ಕಮಾಂಡ್ ಐತಿ ಪಾತ್. ನಮಗೆ ಯಾವ ಪಾತ್ ಬೇಕು? C:ICA1. ಅದ್ರಾಗಿನೂ ಎಲ್ಲ ಕಮಾಂಡ್ ತಗೋ. ಎಲ್ಲಿಂದ ಕಮಾಂಡ್ ತಗೋ? ICA1 ಒಳಗಿನು. ಇನ್ನು ನಾ ಇಲ್ಲಿ DIR ಅಂತೀನಿ. ಈಗ ಫೋಲ್ಡರ್ ಒಳಗಡೆ ಇದೀನಿ. ಇಲ್ಲ. ಇಲ್ಲ ಸಿಂಗಮ್ ಅಂದ್ರೆ ಸ್ಕ್ರೀನ್ ಕ್ಲಿಯರ್ ಆಗತಿ. ಎಂಟರ್ ಮಾಡಿ. ನಾವೇನ್ ಮಾಡ್ಕೊಂಡಿದ್ವಿ, ಅಲ್ಲಿಯೂ ಕಮಾಂಡ್ ಎಲ್ಲ ಇಲ್ಲಿ ರನ್ ಆಗ್ಲಿಲ್ಲ. ಅದಕ್ಕಾಗಿ ನಾವು ಕಮಾಂಡ್ ಯಾವ್ದು ಬಳಕೆ ಮಾಡ್ಕೊಂಡಿವಿ? ಪಾತ್ ಅಂದಿವಿ. ಇಲ್ಲಿಯೂ ಕಮಾಂಡ್ ಎಲ್ಲ ತಗೊಂಡ್ವಿ. ICA1 ಅಂತ ಕೊಟ್ಟಿಲ್ಲ. ಓಕೆ, ಅದಕ್ಕಾಗಿ ಪಾತ್ ಕಮಾಂಡ್ ಗೊತ್ತಾತು. ಈಗ ಪಾತ್ ಕಮಾಂಡ್ ಬಳಕೆ ಮಾಡ್ಕೊಂಡ ಬೇರೆ ಕಡೆ ಇದ್ದಂತ ಕಮಾಂಡ್ಸ್ ನಾವೆಲ್ಲ ಆಕ್ಸೆಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾವು ಇಲ್ಲಿಂದನ ಬೇಕಾದ ನಮ್ಮ ಡ್ರೈವ್ ಇರ್ಲಿ, ಆ ಡ್ರೈವ್ ಅಲ್ಲಿ ಫೈಲ್ ಫೋಲ್ಡರ್ ಕ್ರಿಯೇಷನ್ ಅಥವಾ ಇವು ಎಲ್ಲ ಕಮಾಂಡ್ಸ್ ಅನ್ನ ಬಳಕೆ ಮಾಡ್ಕೋಬಹುದು, ಕಮಾಂಡ್ ಕೊಡಬಹುದು. ಓಕೆ, ಗೊತ್ತಾಯ್ತು. ಹಿಂಗ ನಾವು ಪಾತ್ ಕಮಾಂಡ್ ಅಲ್ಲಿ ಬಳಕೆ ಮಾಡ್ಕೋತೀವಿ, ಯೂಸ್ ಮಾಡ್ಕೋತೀವಿ. ಪಾತ್ ಕಮಾಂಡ್ ಅನ್ನ ಯೂಸ್ ಮಾಡಿ ಎಲ್ಲಾ ಕಮಾಂಡ್ ನಾವು ಅಲ್ಲಿ ಹ್ಯಾಂಡಲ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಪಾತ್ ಕಮಾಂಡ್. ಈಗ ನಾ ಇಲ್ಲೇ ಒಂದು ಫೈಲ್ ಮಾಡ್ತೀನಿ. CD ICA1 ಒಳಗಡೆ ಹೋಗಿ ಇಲ್ಲೇ ಕಾಪಿ ಕಾನ್, ಇಲ್ಲಿ ICA ಅಥವಾ ಸಂಯಮ್
ಡಾಟ್ ಬ್ಯಾಕ್ ಅಂಡಿ. ಇಲ್ಲಿ ನಾ ಕಮಾಂಡ್ ಕೊಟ್ನಿ DIR, ಎಂಟರ್ ಕೊಟ್ನಿ, ಸೇವ್ ಮಾಡ್ಕೊಂಡು ಕಂಟ್ರೋಲ್ Z, ಸೇವ್. ಕಮಾಂಡ್ ವಾಗಿಂದ ನಾ ಹೊರಗಡೆ ಬರ್ತೀನಿ, ಬನ್ನೆಲ್ಲ. ಇನ್ನ ನಾ ಇಲ್ಲಿ ಸಂಯಮ ಅಂದ್ರೆ ಫೈಲ್ ಎಲ್ಲ ಕಾಣ್ತಾವಲ್ಲ, ಫೈಲ್ ಫೋಲ್ಡರ್ ಫೋಲ್ಡರ್ ಕಾಣ್ಬೇಕಲ್ಲ, ಡೈರೆಕ್ಟ್ರಿ ಅಂತೀವಿ ಆತಲ್ಲ. ಅಂದ್ರೆ DIR ಅನ್ನೋದಕ್ಕಿಂತ ನಾವು ಸಂಯಮ ಅಂದ್ರೂ ಕಾಣ್ತೇವೆ ಅಲ್ಲ, ಹಿಂಗೂ ನಾವಲ್ಲಿ ಮಾಡ್ಕೋಬಹುದು. ಓಕೆ, ಈಗ ಇದನ್ನ ಏನ್ ಮಾಡ್ತೀನಿ, ಏನೋ ಒಂದು ಕಮಾಂಡ್ ಪ್ರಾಂಪ್ಟ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. CMD ಇಲ್ಲಿ ಸ್ಟಾರ್ಟ್ ಮಾಡ್ಕೊನಿ, ಇಲ್ಲಿ CD ಬ್ಯಾಕ್/ ಅನ್ನಿ, ಇಲ್ಲಿ ಸಿಂಗಮಣ್ಣಿ ಅಂದ್ರೆ ಸ್ಕ್ರೀನ್ ಕ್ಲಿಯರ್ ಆಗ್ತೈತಿ. ಇಲ್ಲಂತತಿ. ಇಲ್ಲಿ ಸಂಯಮ್ ಅಂದ್ರ DIR ಕಾಣ್ತತಿ, ಕಾಣಂಗಿಲ್ಲ. ಯಾಕ? ಯಾಕಂದ್ರ ನಾವು ಪಾತ್ ಕಮಾಂಡ್ ಇಲ್ಲಿ ರನ್ ಮಾಡಿಲ್ಲ, ಇಲ್ಲಿ ರನ್ ಮಾಡಿದೀವಿ ನಾವು. ಇಲ್ಲಿ ಸಿಂಗಮ್ ಅಂದ್ರ ಸ್ಕ್ರೀನ್ ಕ್ಲಿಯರ್ ಆಗ್ತತಿ, ಆಗ್ತತಿ. ಯಾಕಂದ್ರ ಇಲ್ಲಿ ನಾವು ಪಾತ್ ಕಮಾಂಡ್ ರನ್ ಮಾಡಿದೀವಿ. ಅದ ಪಾತ್ ಕಮಾಂಡ್ ಅನ್ನ ಇಲ್ಲಿ ರನ್ ಮಾಡ್ರಿ, ಇಲ್ಲಿ ಆಗ್ತತಿ. ಅದನ್ನ ಏನ್ ಹೇಳ್ತಿದ್ವಿ, ಪಾತ್. ಎಲ್ಲರ ಕಮಾಂಡ್ ನಮ್ಮವ C ಕೋಲನದಲ್ಲಿ IC1 ಒಳಗಡೆ ಬರ್ದಿದ್ವಿ, ಅಲ್ಲಿ ಕಮಾಂಡ್ ತಗೋ, ಅದ್ ಪಾತ್ ರನ್ ಮಾಡ್ಕೋತೀವಿ. ಇಲ್ಲಿ ಸಿಂಗಮ್ ಅನ್ರಿ, ಸ್ಕ್ರೀನ್ ಕ್ಲಿಯರ್ ಆಯ್ತು. ಸಂಯಮ್ ಅನ್ರಿ, ಫೋಲ್ಡರ್ ಎಲ್ಲ ಕಾಣ್ಲಾಕ. ಹಿಂಗ ನಾವ ಪಾತ್ ಕಮಾಂಡ್ ಕೊಟ್ಟ ನಮಗೆ ಯಾವ ಪಾತದಿಂದ ಕಮಾಂಡ್ ಆಕ್ಸೆಸ್ ಮಾಡೋದೈತಿ ಆ ಪಾತ್ ಕೊಡ್ಲಾಕ ಪಾತ್ ಕಮಾಂಡ್. ಮತ್ತೆ ಎಲ್ಲಾ ಕಮಾಂಡ್ ನೀವು ಪಾತದಿಂದನೂ ಎಲ್ಲ ಸೆಟ್ ಮಾಡ್ಕೋಬಹುದು, ಕ್ರಿಯೇಷನ್ ಮಾಡ್ಕೋಬಹುದು. ಓಕೆ, ಅವ ಇಂಟರ್ನಲ್ ಕಮಾಂಡ್ಸ್ ಅನ್ನು ನಾವು ಪಾತದಿಂದ ಹೆಂಗ್ ಬಳಕೆ ಮಾಡಬೇಕು ಅದ್ ನಾವು ಅಲ್ಲಿ ನೋಡ್ಕೊಂಡಿದ್ವಿ. ಓಕೆ, ಸ್ಟಾರ್ಟ್ ಮಾಡೋಣ.